ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತು ರೂಮಲ್ಲಿರೋಕ್ಕಾಗಲಿಲ್ಲ, ಮತ್ತೆ ಔಟ್ ಸೈಡ್ ಹೋಗುವ ಅಂತ ಹೋದ್ವಿ. ಮೆಜೆಸ್ಟಿಕ್ ಹೋದ್ವಿ. ಮೆಜೆಸ್ಟಿಕ್ಕಲ್ಲಿ ನಮ್ಮ ಕೃತಿ ಮನೆಗೆ ಹೋಗೋಳು. ಸೊ ಹಾಗೆ ಅವಳಿಗೆ ಸ್ವಲ್ಪ ಬಟ್ಟೆ ಎಲ್ಲ ಬೇಕಂತ ಹೇಳಿಲ್ಲ. ಹಾಗಾಗಿ ಒಂದು 2-3 ಬಟ್ಟೆ ನೋಡಿದ್ವಿ. ಸೊ ನೋಡಿ ಫೈನಲಿ ಒಂದು 2 ಬಟ್ಟೆ ತೆಗೊಂಡ್ಲು. ಚೆನ್ನಾಗಿತ್ತು, ಪರವಾಗಿಲ್ಲ, ಕಾಸ್ಟ್ ಎಲ್ಲ ಕಮ್ಮಿನೇ ಇತ್ತು. ಸೊ ಅಲ್ಲಿಂದ ಮತ್ತೆ ಬಟ್ಟೆ ತಗೊಂಡು ಬ್ಯಾಗ್ ಬೇಕಂತ ಹೇಳಿದ್ದು ಅವಳ ಅಕ್ಕನಿಗೆ. ಅಲ್ಲಿಂದ ಬ್ಯಾಗ್ ತೊಗೊಂಡು ಹೋಗ್ಲಿಕ್ಕೆ ಅಂತ ಬಂದ್ವಿ. ತುಂಬ ಬ್ಯಾಗ್ಸ್ನ ಅಲ್ಲಿಂದ ಅವನ ಹತ್ರ ತೆಗೆಸಿದ್ವಿ, ಬಟ್ ಫೈನಲಿ ಯಾವ ಬ್ಯಾಗೂ ತಗೊಳ್ಳಿಲ್ಲ. ಸೊ ಅಲ್ಲಿಂದ ಮತ್ತೆ ಸುಸ್ತಾಗಿತ್ತು. ಜ್ಯೂಸ್ ಕುಡಿಯುವ ಅಂತೇಳಿ ಜ್ಯೂಸ್ ಕುಡಿದ್ವಿ. ಬಟ್ ಜ್ಯೂಸ್ ಅಂತೂ ಪರವಾಗಿಲ್ಲ, ಕಡಿಮೆ ಕಾಸ್ಟ್ ಇತ್ತು, ಚೆನ್ನಾಗಿತ್ತು. ರೂಮ್ ಹತ್ರನೇ ಜ್ಯೂಸ್ ಕುಡಿದ್ವಿ ಬಂದು. ಆನಂತರ ಅಲ್ಲಿಂದ ನಮ್ಮ ತಾತನ ಅಂಗಡಿಗೆ ಹೋದ್ವಿ. ರೂಮಲ್ಲಿ ಹೋಗ್ಬಿಟ್ಟು ಎಗ್ ರೈಸ್ ಮಾಡುವ ಅಂತೇಳಿ ಅಲ್ಲಿ ಎಗ್ಗೆಲ್ಲ ತಗೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡು ಬಂದ್ವಿ. ಅದು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡ್ತೀವಿ ನಾವು. ಬರೀ ಪಿ ಜಿಲಿ ವೆಜ್ ತಿಂದು ಸಾಕಾಗಿದೆ ಅಂತ ಹೇಳ್ಬಿಟ್ಟು ಪಿ ಜಿಲಿ ಎಗ್ ರೈಸ್ ಮಾಡುವ ಅಂತೇಳಿ ಎಲ್ಲ ಐಟಮ್ಸ್ನ ತಗೊಂಡು ಕಟ್ ಮಾಡ್ತಾ ಇದ್ವಿ. ನಂತರ ನಮ್ಮ ಪಿ ಜಿಲೆಲ್ಲ ಫೆಸಿಲಿಟೀಸ್ ಇದೆ, ಯಾಕಂತೇಳಿದರೆ ನಮಗೆ ಬೇಕಾ ಅಂತ ಹೇಳಿದರೆ ಕುಕ್ ಮಾಡ್ಕೋಬೋದು. ಸೊ ಆ ಫೆಸಿಲಿಟೀಸ್ ಇದೆ ನಮ್ಮ ಪಿ ಜಿಯಲ್ಲಿ. ಸೊ ಅಲ್ಲಿಂದ ಏನೋ ಒಂದು ಕಮ್ಮಿ ಎಗ್ ರೈಸ್ ಅಂತ ಹೇಳ್ತೀವಲ್ವ, ಸೊ ಆ ಥರ ಒಂದು ಮಾಡಿದ್ವಿ. ಮಾಡಿ ಆದ ನಂತರ ನಾನು ಅವರು ಸ್ವಲ್ಪ ಸುಮ್ಮನೆ ಆಟ ಆಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ಫೈನಲಿ ಎಗ್ ರೈಸ್ನ ತಿಂದು ಪರವಾಗಿಲ್ಲ, ಓಕೆ ಚೆನ್ನಾಗಿ ಇತ್ತು. ಸೊ ನಂತರ ಮಲಗಿಬಿಟ್ಟು ಮತ್ತೆ ಸ್ನಾನ ಎಲ್ಲ ಮಾಡಿ ಬಟ್ಟೆ ವಾಶಿಗೆ ಹೋದ್ವಿ. ಆಲ್ರೆಡಿ ಟೈಮ್ 7 ಕಳೆದಿತ್ತು. ಬಟ್ಟೆ ವಾಶ್ ಎಲ್ಲ ಮಾಡಿದ್ವಿ. ಬಟ್ಟೆ ವಾಶ್ ಎಲ್ಲ ಫುಲ್ ರಶ್ ಇತ್ತು, ಪರವಾಗಿಲ್ಲ ಅಂತೇಳಿ ಸ್ಪೆಷಲ್ ಬೇಡ ಅಂತೇಳಿ ಕೈಯಲ್ಲೇ ತೊಗೊಳ್ಳೋಷ್ಟೊತ್ತಿಗೆ ನಮ್ಮ ಪಿ ಜಿ ಸ್ಪೆಷಲ್ ರೆಡಿ ಆಯಿತು. ಸೊ ಇನ್ ನೆಕ್ಸ್ಟ್ ಬ್ಲಾಗ್.